ಕಳೆದ 45 ವರ್ಷಗಳಿಂದ ಹಳಿಯಾಳ ವಿಧಾನಸಭಾ ಕ್ಷೇತ್ರಕ್ಕೆ ದೇಶಪಾಂಡೆ ಅವರ ರೂಪದಲ್ಲಿ ಶನಿ ಗಂಟು ಬಿದ್ದಿದೆ ಎಂದು ವ್ಯಂಗ್ಯವಾಡಿದ ಹಳಿಯಾಳದ ಮಾಜಿ ಶಾಸಕ ಸುನಿಲ್ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಆರೋಪಿಸಿದರು. ಕರ್ವರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಮಂಗಳವಾರ ಮಾತನಾಡಿದ ಅವರು, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಅನುಭವದ ಕೊರತೆ ಇದೆ ಎಂಬ ದೇಶಪಾಂಡೆ ಅವರ ಹೇಳಿಕೆಗೆ ಹೆಗಡೆ ಪ್ರತಿಕ್ರಿಯಿಸಿ, ಕಾಗೇರಿ ಅವರು ರೈತರಿಗೆ ಬೆಳೆ ವಿಮೆ ದೊರಕುವಂತೆ ಮಾಡಿದ್ದು, ನೆಟ್ವರ್ಕ್ ಸಮಸ್ಯೆಗಳನ್ನು ಬಗೆಹರಿಸಿದ್ದು, ಶಿರಸಿ ಸಿದ್ದಾಪುರ ಭಾಗದಲ್ಲಿ ರಸ್ತೆ ಮತ್ತು ಆಸ್ಪತ್ರೆಗಳ ಅಭಿವೃದ್ಧಿಗೆ ಒತ್ತು ನೀಡಿದ್ದು, ಅತಿ ಹೆಚ್ಚು ಆಶ್ರಯ ಮನೆಗಳನ್ನು ನೀಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ ಎಂದರು. ಮಳೆ ಮಾಪನ ಕೇಂದ್ರಗಳ ಸಮರ್ಪಕ ನಿರ್ವಹಣೆ ಇಲ್ಲದ ಕಾರಣ ರೈತರಿಗೆ ಬೆಳೆ ವಿಮೆ ಸಿಗ್ತಿಲ್ಲ ಎಂದು ಹೇಳಿದರು. ಈ ಹಣ ನೀಡುವ ಶಕ್ತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗಿಲ್ಲ, ಕೇಳುವ ಶಕ್ತಿ ದೇಶಪಾಂಡೆ ಅವರಿಗಿಲ್ಲ ಎಂದು ಕಿಡಿಕಾರಿದ್ರು. ಕುಮಟಾ ಶಿರಸಿ ರಸ್ತೆ ಕಾಮಗಾರಿಗೆ ಆರ್.ವಿ. ದೇಶಪಾಂಡೆ ಉಸ್ತುವಾರಿ ಮಂತ್ರಿಯಾಗಿದ್ದಾಗಲೇ ಆರಂಭವಾದ್ರೂ ಪೂರ್ಣಗೊಳ್ಳದಿರುವುದು ಏಕೆ? ಅನುಮೋಡ ರಸ್ತೆಯ ದುಸ್ಥಿತಿಯೇ ಅವರ ವೈಫಲ್ಯಕ್ಕೆ ಸಾಕ್ಷಿ ಎಂದು ಹೇಳಿದ್ರು. ಪ್ರವಾಸೋದ್ಯಮ ಮತ್ತು ಉನ್ನತ ಶಿಕ್ಷಣ ಸಚಿವರಾಗಿದ್ದ ಅವಧಿಯಲ್ಲಿ ದೇಶಪಾಂಡೆ ಜಿಲ್ಲೆಗೆ ಸ್ಪಷ್ಟವಾದ ಕೊಡುಗೆ ನೀಡಿಲ್ಲ. ಒಂದು ವಿಶ್ವವಿದ್ಯಾಲಯ, ಹಾಲಿನ ಡೇರಿ ಅಥವಾ ಸುಸಜ್ಜಿತ ಆಸ್ಪತ್ರೆ ಸ್ಥಾಪನೆ ಆಗಿಲ್ಲ. ಹಳಿಯಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರ ಕೊರತೆಯಿಂದ ರೋಗಿಗಳನ್ನ ಧಾರವಾಡ, ಹುಬ್ಬಳ್ಳಿಗೆ ಕಳುಹಿಸಲಾಗುತ್ತಿದೆ ಎಂದು ಆರೋಪಿಸಿದ್ರು. ದಾಂಡೇಲಿಯಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ್ದ ಪ್ರವಾಸೋದ್ಯಮ, ಮಾಹಿತಿ ಕೇಂದ್ರ ಮತ್ತು ಯಾತ್ರಿ ನಿವಾಸಗಳು ಪಾಳು ಬಿದ್ದಿವೆ. ಅಂಬೇವಾಡಿ ಹಳೆ ದಾಂಡೇಲಿ ರೈಲು ಟ್ರ್ಯಾಕ್ ಮೇಲಿನ ಜಾಗದಲ್ಲಿ ಪಟ್ಟ ಹಂಚಿಕೆ ಮಾಡಿ ಈಗಾಗಲೇ 300 ಮನೆ ಕಟ್ಟಿರುವುದು ಮಹಾಪರಾಧ. ಕಾಗೇರಿ ಕೇಂದ್ರ ಸರ್ಕಾರಕ್ಕೆ ಬರೆದ್ರೆ ದೇಶಪಾಂಡೆ ಜೈಲಿಗೆ ಹೋಗಬೇಕಾಗಬಹುದು ಎಂದು ಎಚ್ಚರಿಸಿದ್ರು. ಮತ್ತು ಇವತ್ತು ಕಾಗೇರಿ ಹತ್ರ ಬೋಟಮಾನ್ ತೋರಿಸುವಂಥ ಕೆಲಸ ಮಾಡ್ತಾ ಇದ್ದೀನಿ. ದೇಶಪಾಂಡೆ ಅವರನ್ನು ಕೇಳಲಿಕ್ಕೆ ಬಯಸ್ತೇನೆ. ಹಳಿಯಾಳ ಕ್ಷೇತ್ರದಲ್ಲಿ ಅವರು ಹೇಳಿದ್ದಾರೆ, ಅಂಬೇವಾಡಿ ಟ್ರೈನನ್ನು ನಾನೇ ತಗೊಂಡು ಬಂದಿದ್ದು ಅಂತ ಹೇಳಿದ್ದಾರೆ ದೇಶಪಾಂಡೆ. ನಾನು ದೇಶಪಾಂಡೆ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ, ದಾಂಡೇಲಿಗೆ ಟ್ರೈನು ಹಿಂದಿನ MP ಅವರು ಇಲ್ಲಿ ಅಥವಾ ಇವತ್ತಿನ MP ಅವರು ಬಂದ ನಂತರ ಆದಂಥ ಟ್ರೈನ್ ಅಲ್ಲ. 55ನೇ ಇಸ್ವಿಯಿಂದ ಇದ್ದಂಥ ಟ್ರೈನ್. ದೇಶಪಾಂಡೆರ ಆಡಳಿತ ಅವಧಿಯಲ್ಲಿ ಅದು ಬಂದಾಯಿತು ಆ ಟ್ರೈನ್. ಅದಕ್ಕೆ ಸಂಬಂಧಪಟ್ಟಂಥ DFAಗೆ ಬೇಕಾದಂಥ ಮ್ಯಾಂಗ್ನೀಸ್ ಓರನ್ನು ಕೊಡಲಿಕ್ಕೆ ದೇಶಪಾಂಡೆಗೆ ಆಗಲಿಲ್ಲ, ಅಥವಾ ಅಲ್ಲಿ ಪ್ಲೈವುಡ್ ಕಂಪ್ನಿಗೂ ಕೊಡುವಂಥದ್ದು ವ್ಯವಸ್ಥೆಯನ್ನು ದೇಶಪಾಂಡೆ ಮಾಡಲಿಕ್ಕೆ ಆಗಲಿಲ್ಲ. ದೇಶಪಾಂಡೆ ಅವರು ಅಂಬೇವಾಡಿ ಟ್ರೈನನ್ನು ತಂದಿದ್ದೇವೆ ಅಂತ ಹೇಳ್ತಾರೆ. ದೇಶಪಾಂಡೆ ಅವರು ಅವ್ರು ಯಾವ ಪ್ರಜಾಭವನ ಮೇಲೆ ಆನೆ ತಗೊಳ್ತಾರೆ, ಅವ್ರಿಗೆ ಆನೆ ತಗೊಂಡು ಹೇಳಬೇಕು. ಅಂಬೇವಾಡಿಗೆ ಏನು ಬರ್ತದಲ್ಲ ಟ್ರೈನು, ಅದು ಹಳೆ ದಾಂಡೇಲಿಗೆ ಬರಬೇಕು. ಅಂಬೇವಾಡಿಯಿಂದ ಹಳೆ ದಾಂಡೇಲಿ ಒಳಗೆ ಇನ್ನೂವರೆಗೆ ಟ್ರೈನದ್ದು ಟ್ರ್ಯಾಕ್ ಇದೆ. ಅಂದರೆ ಟ್ರ್ಯಾಕ್ ತೆಗೆದಿದ್ದಾರೆ, ಸಿಗ್ನಲ್ಸ್ಗಳು ಎಲ್ಲ ಇದೆ, ಇನ್ನೂ ಇದೆ. ಅದು ಇದೇ ದೇಶಪಾಂಡೆ ಅವರು ಅದೇ ರೈಲ್ವೆ ಟ್ರ್ಯಾಕ್ ಮೇಲೆ, ಅದೇ ರೈಲ್ವೆ ಜಾಗದ ಮೇಲೆ ಪಟ್ಟ ಕೊಟ್ಬಿಟ್ಟಿದ್ದಾರೆ. 200-300 ಜನ ಮನೆ ಕಟ್ಕೊಂಡಿದ್ದಾರೆ. ಸಿಗ್ನಲ್ ಹಾಗೇ ಇದೆ, ಮತ್ತೆ ಟ್ರೈನ್ ಸಿಗ್ನಲ್ಸ್ಗಳು ಹಾಗೇ ಇದಾವೆ. ಇದು ಆಫೆನ್ಸ್. ಇದು ನಾಳೆ ಸನ್ಮಾನ್ಯ ಕಾಗೇರಿ ಅವರು ಏನಾದ್ರು ಕೇಂದ್ರ ಸರ್ಕಾರಕ್ಕೆ ಬರೆದ್ರೆ ದೇಶಪಾಂಡೆ ಅವರು ಜೈಲಿಗೆ ಹೋಗ್ತಾರೆ. ಆ ಬಡವರ ದುಡ್ಡನ್ನು ಹಾಳು ಮಾಡ್ತಾರೆ. ಇವು ಟ್ರೈನ್ ಬಗ್ಗೆ ಮಾತಾಡೋದು, ಅಂಬೇವಾಡಿಯಿಂದ ಹಳೆ ದಾಂಡೇಲಿವರೆಗೆ ಹೋಗುವಂಥ ಟ್ರ್ಯಾಕನ್ನು ಕ್ಲಿಯರ್ ಆಗಿರಬೇಕಿತ್ತಲ್ಲ, ಇರಲಿಲ್ಲ. ಕೇವಲ ತಂದ ಚುನಾವಣೆಗಾಗಿ ಮತ್ತು ಭ್ರಷ್ಟಾಚಾರಕ್ಕಾಗಿ ಮನೆಗಳನ್ನು ಕೊಡುವುದು ಮತ್ತು ಭಾಷಣ ಮಾಡುವುದು ಮತ್ತು ಹೋಗ್ಬಿಡುದು. G+2 ಮನೆಗಳು. ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಜಗದೀಶ್ ನಾಯಕ್ ಮೊಗಟ ಮಾತನಾಡಿ, ಕಾಗೇರಿ ಸಂಸದರಾಗಿ ಎಲ್ಲಾ ಕ್ಷೇತ್ರದಲ್ಲೂ ಲಭ್ಯವಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಜಿಲ್ಲೆಗೆ ಮಾರಕ ಯೋಜನೆಗಳನ್ನ ತಂದಾಗ ಅವುಗಳನ್ನ ಕೇಂದ್ರ ಮಟ್ಟದಲ್ಲಿ ತಡೆ ಹಿಡಿಯುವಲ್ಲಿ ಕಾಗೇರಿ ಪಾತ್ರ ಮಹತ್ವದ್ದಾಗಿದೆ. ಕಾರವಾರ ಅಂಕೋಲಾ ಕ್ಷೇತ್ರದಲ್ಲಿ ಜೆಡಿಎಸ್ಗೆ ಸೀಟು ನೀಡುವುದಿಲ್ಲ. ವಾಮಮಾರ್ಗ ರಾಜಕೀಯ ಮಾಡುವವರಿಗೆ ಹೈಕಮಾಂಡ್ ಅವಕಾಶ ಕೊಡುವುದಿಲ್ಲ. ಅಲೆಮಾರಿ ರಾಜಕೀಯ ಹೆಜ್ಜೆ ಇಡುವವರಿಗೆ ಸೀಟ್ ಕೊಟ್ರೆ ಗೆಲ್ಲಲು ಸಾಧ್ಯವಿಲ್ಲ ಎಂದು ಮಾರ್ಮಿಕವಾಗಿ ನುಡಿದರು. ಸನ್ಮಾನ್ ಶ್ರೀ ಕಾಗೇರಿ ಅವರ ಬಗ್ಗೆ ನಾನು ಆಮೇಲೆ ಹೇಳ್ತೇನೆ, ಯಾಕಂದರೆ ದೇಶಪಾಂಡೆ ಅವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕಾಗೇರಿ ಅವರಿಗಿಂತ 10 ವರ್ಷ ಮೊದಲು ನೀವು ಶಾಸಕರಾಗಿ ಮಂತ್ರಿಗಳಾಗಿದ್ದರು. ಸನ್ಮಾನ್ಯ ಕಾಗೇರಿ ಅವರು 94ನೇ ಚುನಾವಣೆಯಲ್ಲಿ ಬಂದಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ದೇಶಪಾಂಡೆ ಅವರು ಈ ಉತ್ತರ ಕನ್ನಡ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳು, ವಿರೋಧಿ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದೇಶಪಾಂಡೆ ಅವರು ಪ್ರಾಮಾಣಿಕವಾಗಿ ಒಪ್ಕೋಬೇಕು, ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಜಿಲ್ಲೆಗೆ. ವಿರೋಧಿ ಪಕ್ಷದ ನಾಯಕರಾಗಿದ್ದಾಗ ಅವಾಗಿನ ವೀರಪ್ಪ ಮೊಯ್ಲಿ ಸರ್ಕಾರದಲ್ಲಿ ಅವ್ರ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ಜಿಲ್ಲೆಗೆ ಬರುವಂಥ ಎಲ್ಲ ಯೋಜನೆಗಳನ್ನು ಅನ್ಯಾಯ ಮಾಡಿದ್ವಿ. ಇವತ್ತು ಕುಮಟಾ ಶಿರಸಿ ರಸ್ತೆ ಬಗ್ಗೆ ಹೇಳ್ತೀವಿ.
ಕುಮಟಾ-ಶಿರ್ಸಿ ರಸ್ತೆ ಇವತ್ತಿದ್ದಲ್ಲ. ಕುಮಟಾ-ಶಿರ್ಸಿ ರಸ್ತೆ ದೇಶಪಾಂಡೆಯವರು ಉಸ್ತುವಾರಿ ಮಂತ್ರಿಗಳಾಗಿ 22 ವರ್ಷ ಕೆಲಸ ಮಾಡಿದಾಗ ಇದ್ದಂಥ ರಸ್ತೆ. ಯಾಕೆ ದೇಶಪಾಂಡೆಯವರು ಅದನ್ನು ಮಾಡಲಿಕ್ಕೆ ಹೋಗಲಿಲ್ಲ? ಅನಿಮೋಡ್ ರಸ್ತೆ ಅಂತ ಹೇಳ್ತಾರೆ. ಅನಿಮೋಡ್ ರಸ್ತೆಗೆ ಸಂಬಂಧಪಟ್ಟಂಥ ಶಾಸಕರೇ ಯಾರು? ದೇಶಪಾಂಡೆಯವರು ಅದು ಶಾಸಕ. ಅಲ್ಲಿ ರಸ್ತೆ ಉದ್ಘಾಟನೆಗೆ ಹೋಗ್ತೀನಿ, ಚಿಕ್ಕ ಪುಟ್ಟ ವಿಷಯಕ್ಕೆ ರಸ್ತೆ ಏನಾದ್ರು ಸರಿ 2 ಲಕ್ಷದ ಕೆಲಸದ ಉದ್ಘಾಟನೆಗೆ ಹೋಗ್ತೀನಿ. ಮತ್ತು ಅನಿಮೋಡ್ ನಿಮ್ಮ ರಸ್ತೆ, ನೀವು ಶಾಸಕರು, ನೀವು ನಾ ಆ ಕೆಲಸ ತಂದಿದ್ದೇನೆ ಈ ಕೆಲಸ ತಂದಿದ್ದೇನೆ ಅನ್ನೋರಿಗೆ ಅನಿಮೋಡ್ ರಸ್ತೆ ತರಲಿಕ್ಕೆ ಆಗೋದಿಲ್ಲ. ನೀವೇನು ಮಾಡ್ತಾ ಇದ್ದೀರಿ ದೇಶಪಾಂಡೆಯವರು? ಅನಿಮೋಡ್ ರಸ್ತೆಯಲ್ಲಿ ಹೋಗುವಂಥ ಕೆಲವೊಂದು ತರಕಾರಿ ವ್ಯಾಪಾರಸ್ಥರಿಗೆ, ಅವರಿಗೆ ಮತ್ತು ಕೆಲವೊಂದು ಮುಸುಕಿನವರಿಗೆ ತೊಂದರೆ ಕೊಡಬೇಕಂದಾಗ ಜಿಲ್ಲಾಧಿಕಾರಿ ಲೆಟರ್ ಬರೆದು ಸ್ಟಾಪ್ ಮಾಡಿ, ಅವ್ರು ಹೋಗಿ ನಿಮ್ಮ ಜೊತೆ ಏನು ಮಾಡುವಂಥ ವ್ಯವಸ್ಥೆ ಮಾಡಿದ ತಕ್ಷಣ ನೀವು ಆ ಅನಿಮೋಡ್ ರಸ್ತೆಯನ್ನು ಶುರು ಮಾಡಿಸ್ತೀವಿ. ಅವಾಗ ನಿಮ್ಗೆ ಗೊತ್ತಾಗೋದಿಲ್ಲ ಅದು ಕೇಂದ್ರ ಸರ್ಕಾರ ಮಾಡಬೇಕಂತ ಹೇಳಿ. ನೀವು ಯಾಕೆ ಏನು ಮಾಡ್ತಾ ಇದ್ದೀರಿ? 9 ಸಲ ಶಾಸಕರಾಗಿ ಅಂತ ಹೇಳ್ತೀರಿ. ಅನಿಮೋಡ್ ರಸ್ತೆ ಎಷ್ಟು ವರ್ಷದಿಂದ ಹಾಳಾಗ್ತಾ ಇದೆ? ಎಷ್ಟು ವರ್ಷದಿಂದ ನೀವು ನೋಡ್ತಾ ಇದ್ದೀರಿ? ಇಂಥ ಒಂದು ದೇಶಪಾಂಡೆ ಕಾಗೇರಿ ಸಾಹೇಬರ ಬಗ್ಗೆ ಮಾತಾಡೋದು ಒಂದು ಬುದ್ಧಿ ಅವರು ಎಲ್ಲೋ ಕಳ್ಕೊಂಡಿದ್ದಂಗೆ ಕಾಣ್ತಾರೆ. ಅವ್ರು ಮತಿಭ್ರಮಣೆ ಆಗಿದೆ ಅಂತ ನಾವು ತಿಳ್ಕೋಬೋದು. ಕಾಗೇರಿಯವರು 6 ಸಲ MLA ಆಗಿದ್ದಾರೆ. ಶಿರ್ಸಿ ಸಿದ್ದಾಪುರ ಕ್ಷೇತ್ರದಲ್ಲಿ ದೇಶಪಾಂಡೆ ಅವರು ಹೇಳ್ತಾರೆ, ನಾನು ಶಿರ್ಸಿ ಸಿದ್ದಾಪುರಕ್ಕೂ ಕೆಲಸ ಮಾಡಿದ್ದೇನೆ ಅಂತ. ಅವಾಗ ಯಾಕಿದ್ರು ಶಾಸಕರಾಗಿ? ಇವ್ರು ಕೆಲಸ ಮಾಡಿದ್ದೇನೆ ಅಂತ ಹೇಳ್ಬೇಕಾದ್ರೆ ಶಾಸಕರಾಗಿ ಸನ್ಮಾನ್ಯ ಶ್ರೀ ಕಾಗೇರಿಯವರೇ ಇದ್ರಲ್ಲ. ಕಾಗೇರಿಯವರೇ ಮಾಡಿದ್ದಾರೆ ಅಂತ ನೀವು ಒಪ್ಕೊಂಡೇಗಲ್ಲ ಪರೋಕ್ಷವಾಗಿ. ಇವಾಗ ಶಿರ್ಸಿಗೆ ಸುವ್ಯವಸ್ಥಿತವಾದಂಥ ಹೆಚ್ಚು ಕಡಿಮೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲನ್ನು ಸನ್ಮಾನ್ಯ ಶ್ರೀ ಕಾಗೇರಿಯವರು ಡೆವಲಪ್ ಮಾಡಿದ್ದಾರೆ. ಅವರ ಹಿಂದಿನ ಅವಧಿಯಲ್ಲಿ ಅತಿ ಹೆಚ್ಚು ಆಶ್ರಯ ಮನೆಗಳನ್ನು, ಬೇರೆ ಬೇರೆ ಮನೆಗಳನ್ನು ತಂದುಕೊಡುವುದರ ಮೂಲಕ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮನೆಗಳನ್ನು ಬಟವಣೆ ಮಾಡಿದ್ದಾರೆ. ಶಿರ್ಸಿ ಸಿದ್ದಾಪುರ ರಸ್ತೆಯಲ್ಲಿ ತಾಲೂಕಿನಲ್ಲಿ ಇರುವಂಥ ರಸ್ತೆಗಳಿಗೆ ಮತ್ತು ಸನ್ಮಾನ್ಯ ದೇಶಪಾಂಡೆ ಅವರ ಹಳೆಯ ತಾಲೂಕಿನ ರಸ್ತೆಗೆ ಕಂಪೇರ್ ಮಾಡಿ ನೋಡ್ಕೋಬೇಕಾಗಿದೆ. ದೇಶಪಾಂಡೆ ಅವರು ತಮ್ಮ ಆತ್ಮಸಾಕ್ಷಿ ಕೇಳಬೇಕು. ಹಳೆಯಾಳ ದಾಂಡೇಲಿ ರಸ್ತೆ, ದಾಂಡೇಲಿ ಧಾರವಾಡ ರಸ್ತೆ, ಹಳೆಯಾಳ ಕಲ್ಲಡ್ಗಿ ರಸ್ತೆ, ಹಳೆಯಾಳ ಅಳ್ನಾವ ರಸ್ತೆ, ಈ ರಸ್ತೆಗಳು ಪ್ರತಿ ವರ್ಷ ಗಣಪತಿ ಹಬ್ಬ, ದೀಪಾವಳಿ ಹಬ್ಬ ಬಂದ ಹಾಗೆ ಪ್ರತಿ ವರ್ಷ ರಸ್ತೆ ಮಾಡ್ತಾರೆ. ದೇಶಪಾಂಡೆ ಅವರ 45 ವರ್ಷದ ಇತಿಹಾಸದಲ್ಲಿ ಒಂದು 40 ಸಲ ಈ ರಸ್ತೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಮಾಡ್ತಾರೆ ರಸ್ತೆ. ಎಲ್ಲಿ ಹೋಗ್ತದೆ ದುಡ್ಡು? ಯಾವ ರೀತಿ ದುಡ್ಡನ್ನು ನೀವು ಖರ್ಚು ಮಾಡ್ತಾ ಇದ್ದೀರಿ? ಭ್ರಷ್ಟಾಚಾರದ ಬಗ್ಗೆ ನೀವು ಹೇಳ್ತಾ ಇದ್ದೀರಿ. ಭ್ರಷ್ಟಾಚಾರದ ಮತ್ತೊಂದು ರೂಪ, ಸುಳ್ಳಿನ ಮತ್ತೊಂದು ರೂಪನೇ ದೇಶಪಾಂಡೆ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಮಾಧ್ಯಮ ಸಹ ಸಂಚಾಲಕ ಕಿಶನ್ ಕಾಂಬ್ಳೆ, ಸೂರಜ್ ಸೋನಿ, ನಾಗೇಶ್ ಕುರ್ಡೇಕರ್ ಸೇರಿದಂತೆ ಇತರ ಪ್ರಮುಖರು ಉಪಸ್ಥಿತರಿದ್ದರು. ಮಾಘ ಅಮಾವಾಸ್ಯೆ ದಿನವಾದ ಮಂಗಳವಾರದಂದು ಗೋಕರ್ಣಕ್ಕೆ ಅಪಾರ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಸಮುದ್ರ ಸ್ನಾನ, ದೇವರ ದರ್ಶನ ಪಡೆದು ಮುಖ್ಯ ಕಡಲ ತೀರದಲ್ಲಿ ನೆರೆದಿದ್ದ ಪಡಿ ಪಡೆಯುವ ಜನರಿಗೆ ಅಕ್ಕಿ, ಬೇಳೆ ಸೇರಿದಂತೆ ವಿವಿಧ ಧಾನ್ಯ, ಹಣ ಹಾಗೂ ಬಟ್ಟೆಗಳನ್ನು ನೀಡಿದರು. ಪಡಿ ಅಮಾವಾಸ್ಯೆ ಎಂದೇ ಕರೆಯುವ ಶಿವರಾತ್ರಿ ಮಹೋತ್ಸವ 7ನೇ ದಿನದಂದು ಬಡವರಿಗೆ ದಿನಸಿ ಮತ್ತಿತರ ವಸ್ತುಗಳನ್ನು ದಾನ ಮಾಡುವುದು ಈ ಹಿಂದಿನಿಂದಲೂ ಬಂದಿದ್ದು, ಅದರಂತೆ ಗೋಕರ್ಣ ಭಾಗದ ಸುತ್ತಮುತ್ತಲಿನ ಜನರು ಅಪಾರ ಸಂಖ್ಯೆಯಲ್ಲಿ ಆಗಮಿಸಿ ಪಡಿ ನೀಡಿ ಪುನೀತರಾದರು. ಗೋಕರ್ಣ ಮಹಾಬಲೇಶ್ವರ ಮಂದಿರದ ಮುಂಭಾಗದ ಮುಖ್ಯ ಕಡಲ ತೀರಕ್ಕೆ ಸಾಗುವ ಮಾರ್ಗದಿಂದ ಕಡಲ ತೀರದವರೆಗೆ 300 ಮೀಟರ್ಗೂ ಹೆಚ್ಚು ದೂರದ ರಸ್ತೆಯ 2 ಅಂಚಿನಲ್ಲಿ ರಾಜ್ಯದ ವಿವಿಧೆಡೆ ಹಾಗೂ ಹೊರ ರಾಜ್ಯದಿಂದ ಬಂದ ಅಲೆಮಾರಿ ಜನರು ಇಲ್ಲಿನ ಜನರು ನೀಡುವ ವಸ್ತುಗಳನ್ನು ಪಡೆದುಕೊಂಡ್ರು. ಈ ದಿನದಂದು ದಾನ ಮಾಡಿದ್ರೆ ಅಧಿಕ ಫಲ ಸಿಗುತ್ತದೆ ಎಂಬ ನಂಬಿಕೆ ಇದ್ದು ಪ್ರತಿಯೊಬ್ಬರೂ ತಮ್ಮಲ್ಲಿ ಸಾಧ್ಯವಾದಷ್ಟು ಪಡಿ ನೀಡುತ್ತಾರೆ. ಮಹಾಗಣಪತಿ ಮಹಾಬಲೇಶ್ವರ ಮಂದಿರದಲ್ಲಿ ದೇವರಿಗೆ ಹಣ್ಣುಕಾಯಿ ಸೇವೆ ನೀಡಿ ದೇವರ ದರ್ಶನ, ಪೂಜೆ ನೆರವೇರಿಸಿದ ಜನರು ಬಳಿಕ ದಾನ, ಕುಟುಂಬದಲ್ಲಿನ ಹಿರಿಯರಿಗೆ ಪಿಂಡ ಪ್ರದಾನ ಮತ್ತಿತರ ಅಪಾರ ಕಾರ್ಯವನ್ನ ಪುರೋಹಿತರ ಮೂಲಕ ನೆರವೇರಿಸಿ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಕುಟುಂಬಕ್ಕೆ ಒಳಿತನ್ನ ಬಯಸಿ ಪ್ರಾರ್ಥಿಸುವುದು ವಾಡಿಕೆಯಾಗಿದ್ದು, ಅದರಂತೆ ಈ ವರ್ಷವೂ ನಡೆಯಿತು. ಅಂಕೋಲಾ, ಕುಮಟಾ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯವರು ಹಾಗೂ ಇಲ್ಲಿನ ಗ್ರಾಮೀಣ ಪ್ರದೇಶದವರು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಜನರು ಬಂದಿದ್ದು ಮಹಾಗಣಪತಿ ಮಹಾಬಲೇಶ್ವರ ಮಂದಿರದಲ್ಲಿ ಸರದಿ ಸಾಲು ನೆರೆದಿತ್ತು. ಇದರಂತೆ ವೆಂಕಟರಮಣ ದೇವಾಲಯದಲ್ಲಿ ಸಹ ಭಕ್ತರು ಹೆಚ್ಚಾಗಿದ್ರು. ಪ್ರತಿ ವರ್ಷ 200ಕ್ಕೂ ಹೆಚ್ಚು ಭಿಕ್ಷುಕರು ಅಂದ್ರೆ ಅಲೆಮಾರಿ ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಈ ವರ್ಷ ಚಿಕ್ಕ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿರುವುದು ಕಂಡುಬಂತು. ಇವರನ್ನೆಲ್ಲ ಜಾತ್ರೆ, ತೇರು ಮತ್ತಿತರ ಕಾರ್ಯಕ್ರಮಕ್ಕೆ ತಂದು ಬಿಡುವ ಜಾಲವಿದೆ ಎನ್ನಲಾಗುತ್ತಿದೆ.
ಜಾತ್ರೆಗಳಲ್ಲಿ ಮಕ್ಕಳನ್ನ ಈ ತರಹ ಬಳಸಿಕೊಳ್ಳುವ ಸಾಧ್ಯತೆ ಬಗ್ಗೆ ಮುಂಜಾಗೃತವಾಗಿ ಸಭೆಯಲ್ಲಿ ಚರ್ಚಿತವಾದರೂ ಸಹ ಇವರನ್ನ ರಕ್ಷಿಸುವ ಪಾಲಕರುಗಳಿಗೆ ತಿಳುವಳಿಕೆ ನೀಡುವ ವಿವಿಧ ಇಲಾಖೆಗಳ ಜಂಟಿ ಕಾರ್ಯಾಚರಣೆ ಜಾತ್ರೆ ವೇಳೆಯಲ್ಲಿ ಅಷ್ಟಾಗಿ ಕಂಡು ಬಂದಿರಲಿಲ್ಲ. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಔದ್ಯೋಗಿಕವಾಗಿ, ವ್ಯಾವಹಾರಿಕವಾಗಿ ಬೇರೆ ಭಾಷೆಯ ಪ್ರಯೋಗ ಅವಶ್ಯಕತೆ ಇದ್ರೂ ಕೂಡ ಅಂತರಂಗದ ಭಾಷೆಯಾಗಿ ಮಾತೃಭಾಷೆ ಸಂವಹನಕ್ಕೆ ಅವಶ್ಯಕವಾದರೆ ಭಾರತೀಯ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಭಾಷೆ ಸಂಸ್ಕೃತ. ಇದು ನಮ್ಮ ಹೃದಯದ ಭಾಷೆಯಾಗಿದೆ ಎಂದು ಉದ್ಯಮಿ ಇಂಜಿನಿಯರ್ ಗುರುಪ್ರಕಾಶ್ ಹೆಗಡೆ ಹೇಳಿದರು. ಗೋಕರ್ಣದ ಭದ್ರಕಾಳಿ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಕೃತ ವಿಷಯವನ್ನ ಆಯ್ಕೆ ಮಾಡಿ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 30,000 ರೂಪಾಯಿಗಳನ್ನ ಅವರ ಮುಂದಿನ ಅಧ್ಯಯನಕ್ಕೆ ಪ್ರತಿಭಾ ಪ್ರೋತ್ಸಾಹ ರೂಪವಾಗಿ ದೇಣಿಗೆ ನೀಡಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಉನ್ನತ ಹುದ್ದೆಯನ್ನ ಪಡೆದು ಉತ್ತಮ ಸಂಸ್ಕೃತಿವಂತರಾಗಬೇಕು ಎಂದು ಕರೆಯಿತ್ತರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯ ಎಸ್ಸಿ ನಾಯ್ಕ್ ಮಾತನಾಡಿ, ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಗುರುಪ್ರಕಾಶ್ ಹೆಗಡೆ ಅವರು ತಮ್ಮ ತಂದೆ ದಿವಂಗತ ಜಿಕೆ ಹೆಗಡೆಯವರ ಸ್ಮರಣೆಗಾಗಿ ಶಿಕ್ಷಣ ಸಂಸ್ಥೆಗೆ ಮತ್ತು ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಧನವನ್ನ ನೀಡುತ್ತಿರುವುದು ಶ್ಲಾಘನೀಯವಾದ ಸಂಗತಿ ಎಂದರು. ಪ್ರಥಮ ಪಿಯುಸಿ ಹಾಗೂ ದ್ವಿತೀಯ ಪಿಯುಸಿ ಕಲಾ ವಿಭಾಗದಲ್ಲಿ ಸಂಸ್ಕೃತ ಭಾಷೆಯನ್ನ ಓದುತ್ತಿರುವ 26 ಜನ ವಿದ್ಯಾರ್ಥಿಗಳಿಗೆ ಉಪನ್ಯಾಸಕಿ ಡಾಕ್ಟರ್ ಪಲ್ಲವಿ ಹೆಗಡೆ ಪಠ್ಯ ಪುಸ್ತಕಗಳ ಜೊತೆಗೆ ಪ್ರತಿ ವಿದ್ಯಾರ್ಥಿಗಳಿಗೆ ತಲಾ 1,000 ರೂಪಾಯಿಗಳನ್ನ ಹಾಗೂ ದಾನಿ ಗುರುಪ್ರಕಾಶ್ ಹೆಗಡೆಯವರು ಪ್ರತಿ ವಿದ್ಯಾರ್ಥಿಗಳಿಗೆ ತಲಾ 1,000 ರೂಪಾಯಿಗಳನ್ನ ಪ್ರೋತ್ಸಾಹ ಧನವನ್ನ ನೀಡಿದ್ರು. ಹಿರಿಯ ಉಪನ್ಯಾಸಕರಾದ ರಾಮಮೂರ್ತಿ ನಾಯಕ್, ಸಂದೀಪ್ ನಾಯಕ್, ರಾಜಶೇಖರ್ ಭಾಗ್ಯವಾಡಿ, ಸಾವಿತ್ರಿ ಗೌಡ ಉಪಸ್ಥಿತರಿದ್ದರು. ವಿದ್ಯಾರ್ಥಿ ಪ್ರತಿನಿಧಿಗಳಾದ ವರ್ಷಿಣಿ ಗೌಡ ಹಾಗೂ ವನಿತಾ ಗೌಡ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಉಪನ್ಯಾಸಕ ಎನ್ಎಸ್ ಲಮಾಣಿ ವಂದಿಸಿದ್ರು. ಡಾಕ್ಟರ್ ಪಲ್ಲವಿ ಹೆಗಡೆ ನಿರ್ವಹಿಸಿದ್ರು. ಆದಿಬಂಧುಗಳು ಅವರನ್ನೇ ಜಗತ್ತು ನೆನ್ಪಿಟ್ಕೊಂಡಿಲ್ಲ. ಆದರೆ ನಾವೇನೋ ಮಾಡಿದ್ದೇವೆ, ಹಾಗೆ ಮಾಡಿದ್ದೇವೆ, ಹೀಗೆ ಮಾಡಿದ್ದೇವೆ ಅಂತ ಅಹಂಕಾರ ಬಂದರೆ ಮನುಷ್ಯನಿಗೆ ಅದು ಅಧೋಗತಿ ಪ್ರಾಪ್ತಿಯಾಗ್ತದೆ. ಮತ್ತೆ ನೀವು ಸಂಸ್ಕೃತ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ನಾನು ನಿಮಗೆ ಮೊದಲು ಧನ್ಯವಾದಗಳು ಹೇಳುತ್ತೇನೆ. ಯಾಕೆಂದ್ರೆ ಸುರಸ ಸುಬೋಧ ವಿಶ್ವಮನೋಜ್ಞ ಲಲಿತಾರತ್ಯ ರಮಣೀಯ ಅಮೃತವಾಣಿ ಸಂಸ್ಕೃತ ಭಾಷಾ ನೈವ ಕೃಷ್ಣ ನಚ ಕಠಿಣ ಅಂತ. ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್ ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.